ನಾನು ದಿನ ಔಟ್ ಪೇಷಂಟ್ ಸ್ಟಾರ್ಟ್ ಮಾಡಿದಾಗ ದಿನಕ್ಕೊಂದು 5-6 ಜನರು ಬಂದ್ಬಿಟ್ಟು ನನ್ನ ಹತ್ರ, ಡಾಕ್ಟ್ರೇ ನಮ್ಗೆ IVF ಬೇಕೇ ಬೇಕಾ, IVF ಹೇಳಿದ್ದಾರೆ, ಇಲ್ಲ ನಾವು IVF ಮಾಡಿಸ್ಬೋದಾ, ನಮಗೆ ಮದುವೆ ಆಗಿ 2 ವರ್ಷ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ, ನಾವು IVF ಮಾಡಿಸ್ಬೋದಾ, ಈ ಥರ ಗೊಂದಲ ಅಥವಾ ಕನ್ಫ್ಯೂಷನ್ ನೀವು ಮನಸ್ಸಲ್ಲಿಟ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ದೇ ಇದ್ದರೆ ನಿಮಗೆ ತೊಂದರೆ ಆಗ್ಬೋದು. ಈ 5 ಕಾರಣಗಳಿದ್ದರೆ ನೀವು IVF ಮಾಡೋದರಲ್ಲಿ ಒಂದು ಅರ್ಥ ಇದೆ ಅಥವಾ ಸೂಕ್ತ ಅವ್ರಿಗೆ. ಏನದು? ಒಂದು, ಯಜಮಾನ್ರ ವೀರ್ಯ ಅಂದರೆ ಗಂಡಸಿನ ವೀರ್ಯದಲ್ಲಿ ವೀರ್ಯಾಣು ಇಲ್ಲ, ಏಝೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಅಂಥವ್ರಿಗೆ IVF ಬೇಕೇ ಬೇಕು. ಎರಡನೇದಾಗಿ, ನೀವು ತುಂಬ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀರಾ, ಆದರೆ ಇನ್ನೂ ಮಗು ಆಗಿಲ್ಲ, ಎಲ್ಲದೂ ನಾರ್ಮಲ್ ಇದೆ, IUI ಟ್ರೈ ಮಾಡಿದ್ದೀರಾ, ಟೈಮ್ಡ್ ಇಂಟರ್ಕೋರ್ಸ್ ಟ್ರೈ ಮಾಡಿದ್ದೀರಾ, ಟ್ಯೂಬ್ ನಾರ್ಮಲ್ ಇದೆ, ಓವೇರಿಯನ್ ರಿಸರ್ವ್ ನಾರ್ಮಲ್ ಇದೆ, ಯಜಮಾನ್ರ ವೀರ್ಯ ಕೂಡ ನಾರ್ಮಲ್ ಇದೆ. ಸೊ ಇದಕ್ಕೆ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇಲ್ಲೂ ನೀವು IVFಗೆ ಹೋಗ್ಬೋದು. ಮೂರನೇದು ಬೈಲ್ಯಾಟ್ರಲ್ ಟ್ಯೂಬಲ್ ಬ್ಲಾಕ್, ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಗಳಾಗಿ 2 ಟ್ಯೂಬ್ ಹೋಗಿರ್ಬೋದು, ಇಲ್ಲ 2 ಟ್ಯೂಬಲ್ಲಿ ಬ್ಲಾಕ್ ಇದ್ದಿರ್ಬೋದು. ಒಟ್ಟಿನಲ್ಲಿ 2 ಟ್ಯೂಬಲ್ಲಿ ಡೈ ಹೋಗದಿದ್ರೆ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಬೈಲ್ಯಾಟ್ರಲ್ ಟ್ಯೂಬಲ್ ಬ್ಲಾಕ್ ಇದ್ದಾಗ ಆವಾಗ IVF ಮಾಡಲೇಬೇಕಾಗುತ್ತೆ. ನೆಕ್ಸ್ಟು AMH ಲೆವೆಲ್ಸು. AMH ಲೆವೆಲ್ಲು ಅಂದರೆ ಆ್ಯಂಟಿಮುಲೇರಿಯನ್ ಹಾರ್ಮೋನ್, ಇದು ನಿಮಗೆ ಕಡಿಮೆ ಇದ್ದರೆ, ವರ್ಷದ ಬಗ್ಗೆ ಅಲ್ಲ, ಎಷ್ಟು ವರ್ಷ ಆಗಿದೆ ಅಂತಲ್ಲ, ಬಟ್ ನೀವು AMH ಲೆವೆಲ್ ಮಾಡಿದಾಗ ಅದು 1 ಆ್ಯಂಡ್ ಬಿಲೋ, ಇಲ್ಲ 0.0 ಅಥವಾ 0.8, 0.6 ಹೀಗಿದೆ ಅಂತ ಇದ್ದರೆ ಆವಾಗ ಖಂಡಿತ IVFಗೆ ಹೋಗಿ. ಬಿಕಾಸ್ ಫರ್ದರ್ ಫಾಲ್ ಆದರೆ ನಿಮ್ಮ ಎಗ್ಗಿಂದ IVF ಮಾಡೋದು ಕಷ್ಟ ಆಗ್ಬೋದು. ಕೊನೆಯದಾಗಿ ಏಜ್ ಆದಾಗ 35 ಇಯರ್ಸ್ ಆಗೋಗಿದೆ, ಇನ್ನೂ ನೀವು ತುಂಬ ನ್ಯಾಚುರಲ್ ಟ್ರೈ ಮಾಡ್ತೀವಿ ಅಂತ ಮುಂದೆ ಹೋಗಬೇಡಿ. ಯಾಕೆ ಅಂದರೆ 33 ಇಯರ್ಸಿಂದ AMH ಲೆವೆಲ್ಸು, ಒಳ್ಳೆ ಕ್ವಾಲಿಟಿ ಎಗ್ ಬರೋದು ಎಲ್ಲ ನಮ್ಮ ಏಷ್ಯನ್ ವುಮೆನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗಿದ್ದಾಗ ನೀವು IVF ಮಾಡೋದು ಸೂಕ್ತ. ಸೊ 5 ಕಾರಣಗಳನ್ನ ನೆನ್ಪಿಟ್ಕೊಳ್ಳಿ. ಈ 5 ಕಾರಣಗಳಲ್ಲಿ ನೀವು ಬಂದರೆ ಖಂಡಿತ IVF ಮಾಡಿಸ್ಕೊಳ್ಳಿ.